ಇದು ತುಂಬ ಹಳೆ ವಿಡಿಯೋ. ನನ್ನ ಫ್ರೆಂಡು ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಬಾಂಬೆಯಿಂದ ಗೋವಾಗೆ ಬಂದಿದ್ಲು. ಆ ದಿನ ನಾನು ಅವಳನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ಬೇಕನ್ನಾಗ ನಾನು ಈ ಒಂದು ರೆಸಿಪಿನ ಮಾಡ್ಕೊಂಡು ಹೋಗಿ, ನಿಜ ಹೇಳಬೇಕಂದ್ರೆ ಈ ಒಂದು ರೆಸಿಪಿನ ನಾನೇ ಇನೋವೇಷನ್ ಮಾಡಿರುವಂಥದ್ದು. ಹಾಗಂತಲ್ಲ, ಮೊದಲಿಂದ ಮಾಡ್ತಿದ್ದೆ, ಸ್ವಲ್ಪ ಅದನ್ನು ನಾನು ಸ್ವಲ್ಪ ಚೇಂಜಸಲ್ಲಿ ಮಾಡಿದ್ದೀನಿ. ಇಲ್ಲಿ ನಾನು ಅಂದರೆ ಹೇಳ್ಬೋದು ಪ್ರೇರಣಾ ಸ್ಟೈಲ್ ಚಿಕನ್ ಮಸಾಲ ಅಂತ. ಯಾಕಂದರೆ ಬಟರ್ ಚಿಕನ್ಗೆಗೋಸ್ಕರ ಅಥವಾ ಯಾವುದೇ ಒಂದು ಚಿಕನ್ ಮಸಾಲಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ಕ್ರೀಮಿ ಟೆಕ್ಸ್ಚರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದು ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನಿಲ್ಲಿ ಹಾಗೆ ನೋಡಿದಾಗೆ ಈರುಳ್ಳಿ ಮತ್ತು ಟೊಮೆಟೊನ ನಾನು ಬಾಡಿಸ್ಕೊಂಡು ಇಲ್ಲಿ ನಾನು ರೆಡ್ ಚಿಲ್ಲಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ನಾನು ರೆಡ್ ಚಿಲ್ಲೀಸ್ ಹಾಗೆ ಜಿಂಜರ್ ಗಾರ್ಲಿಕ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ದೀನಿ. ಹಾಗೆ ಗೋವಾದು ಫೇಮಸ್ ಆಗಿರುವಂಥದ್ದು ಸೂರ್ಯ ಕೇದಾರ್ಸ್ ದ ಗೋವನ್ ಸ್ಪೈಸಸ್ ಹೌಸ್ ಅವ್ರದ್ದು ನಾನು ಇಲ್ಲಿ ಸ್ಪೈಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವ್ರದ್ದು ಹಲ್ದಿ ಪೌಡರ್ ಆಗಿರ್ಬೋದು, ಧನಿಯಾ ಪೌಡರ್ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಗರಂ ಮಸಾಲ ಹಾಗೆ ಮಟನ್ ಚಿಕನ್ ಮಸಾಲ ಪ್ರತಿಯೊಂದು ಸೂಪರ್ ಅಂತ ಹೇಳ್ಬೋದು. ಕನ್ಸಿಸ್ಟೆನ್ಸಿ, ಟೆಕ್ಸ್ಚರ್, ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಇದು ಬೇಕಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಳಿ. ಯಾವತ್ತು ಮಸಾಲಾನ ಫ್ರೈ ಮಾಡುವಾಗ ಸ್ವಲ್ಪ ನೀವು ಈ ನೀರನ್ನು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಸೀದು ಹೋಗಲ್ಲ, ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಚಿಕನ್ ಹಾಕಿಬಿಟ್ಟು 20 ನಿಮಿಷ ತನಕ ಬೇಯಿಸ್ಕೊಂಡ ತಕ್ಷಣ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ, ಕನ್ಸಿಸ್ಟೆನ್ಸಿ ನೋಡ್ಬೋದು. ಹಾಗೆ ಇಳಿಸ್ಬೇಕು ಅನ್ನೋ 2 ನಿಮಿಷದಲ್ಲಿರುವಾಗ ಫ್ರೆಶ್ ಕ್ರೀಮನ್ನ ಹಾಕ್ಕೊಂಡಿದ್ವಿ 1 ಬೌಲ್ ತನಕ. ನಾನು ಕ್ರೀಮ್ ಹಾಕಿದ ಮೇಲೆ ಹೆಚ್ಚು ಬಾಯ್ಲ್ ಮಾಡ್ಕೋಬೇಡಿ, ಯಾಕಂದರೆ ಕ್ರೀಮ್ ಕರಳಾಗುವಂಥ ಚಾನ್ಸಸ್ ಇದೆ. ಲಾಸ್ಟ್ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿನ ಹಾಕಿಬಿಟ್ಟು ಇದನ್ನು ನಿಮ್ಮ ಮನೆಯವರಿಗೆ ಸರ್ವ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ನನ್ನ ಫ್ರೆಂಡಿಗಂತೂ ತುಂಬಾ ಇಷ್ಟ ಆಗಿತ್ತು. ಇದನ್ನು ನೀವು ರೋಟಿ, ಚಪಾತಿ, ನಾನ್ ಅಥವಾ ರೈಸ್ ಒಟ್ಟಿಗೆ ತಿನ್ಬೋದು. ನಾವು ರೈಸ್ ಲವರ್, ನಾವು ರೈಸ್ ಒಟ್ಟಿಗೆ ತಿಂದಿದ್ದೀವಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ರೆಸಿಪಿನ ನಿಮ್ಮ ಮನೇಲಿ ಮಾಡಿ, ಹಾಗೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.